ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಯಾಕೆ ಹಿಂಗಾಡ್ತಿದ್ಯಾ? ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಡ್ತಿದ್ಯಾ? ನಿನಗೆ ಒಂದು ಡೋಸ್ ಸಾಲಲ್ಲ ಅನ್ಸತ್ತೆ. ನಿನಗೆ ಸ್ಟ್ರಾಂಗ್ ಆಗಿ ಇನ್ನೊಂದು ಡೋಸ್ ಕೊಡ್ತೀನಿ. ಇವತ್ತು ಅವಳು ಮನೇಲೇ ಇದ್ಲು, ಆದರೆ ಆಂಟಿ ಅವಳು ಹೊರಗೆ ಹೋಗಿದ್ದಾಳೆ ಅಂದರು. ಆಂಟಿ ಯಾಕೆ ಹಾಗೆ ಹೇಳಿದ್ರು? ಕಾವೇರಿನೇ ಹಾಗೆ ಹೇಳ್ಸಿರ್ಬೋದಾ? ಮನೇಲೇ ಇದ್ಕೊಂಡು ಇಲ್ಲ ಅಂತ ಯಾಕೆ ಹೇಳ್ಸಿದ್ಲು? ಅಷ್ಟೊಂದು ನನ್ನ ಅವಾಯ್ಡ್ ಮಾಡೋ ಅಂಥದ್ದು ನಾನು ಏನು ಮಾಡಿರ್ಬೋದು? ತಗೋ ಕುಡಿ. ಈ ವಯಸ್ಸಲ್ಲಿ ಇದೆಲ್ಲ ಮಾಮೂಲಿ. ಬಹುಶಃ ಹೀಗೂ ಆಗಿರ್ಬೋದು. ಪದ್ಮಾ ಆಂಟಿ ನನ್ನ ಜಾತಕ ತೊಗೊಂಡು ಹೋಗಿದ್ದ ವಿಷಯ ಕಾವೇರಿಗೆ ಗೊತ್ತಿರಲಿಲ್ಲ ಅನಿಸುತ್ತೆ. ಈಗ ಅವಳಿಗೆ ಗೊತ್ತಾಗಿ ಸಿಟ್ಟು ಬಂದಿರಬೇಕು. ಅದಕ್ಕೆ ನಾನು ಅವಾಯ್ಡ್ ಮಾಡ್ತಿರ್ಬೇಕು. ಆದರೆ ಇದರಲ್ಲಿ ನನ್ನ ಯಾಕೆ ಅವಾಯ್ಡ್ ಮಾಡಬೇಕು? ಇರಲಿ, ನಾಳೆ ಅವಳ ಹತ್ರ ಮಾತಾಡಿದ್ರೆ ಏನು ವಿಷಯ ಅಂತ ಗೊತ್ತಾಗುತ್ತೆ. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಇವಾಗ ಹೇಗಿದೆ ನಿಮ್ಮ ಆರೋಗ್ಯ ಅಪ್ಪ? ಐ ಆಮ್ ಓಕೆ. ಗುಡ್ ಮಾರ್ನಿಂಗ್ ಡ್ಯಾಡ್. ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್ ಪ್ರೀತು. ಮಗನೇ ಕೂತ್ಕೋ. ಅಪ್ಪ, ಪ್ರೀತು ನಿಮ್ಮ ಹತ್ರ ಏನೋ ಹೇಳಬೇಕು ಅಂತ ಅನ್ಕೊಂಡಿದ್ದಾನೆ. ಏನೋ ಪ್ರೀತು? ನನ್ನ ಹತ್ರ ಹೇಳ್ಕೊಳ್ಳೋಕೆ ಸಂಕೋಚನ ನಿನಗೆ? ಹಾಗೇನಿಲ್ಲ ಡ್ಯಾಡ್. ಅದು ಅಪ್ಪ, ಪ್ರೀತು ಒಂದು ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಐಡಿಯಾ ಹುಡ್ಕೊಂಡಿದ್ದಾನೆ. ಹೌದಾ? ವೆರಿ ಗುಡ್. ಅದು ಥ್ರೂಔಟ್ ಕಂಟ್ರಿನಲ್ಲಿ ಕಾಫಿ ಶಾಪ್ ಓಪನ್ ಮಾಡಬೇಕು ಅಂತಿದ್ದಾನೆ. ಒಂಥರ ಕಾಫಿ ಶಾಪ್ ಚೈನ್ ಥರ ಅಪ್ಪ. ಗುಡ್ ಪ್ರೀತು. ಆದರೆ ಯಾವತ್ತೂ ಇದನ್ನ ನೀ ನನ್ನ ಹತ್ರ ಹೇಳೇ ಇಲ್ವಲ್ಲ? ಡ್ಯಾಡ್, ಅದು ಇಟ್ಸ್ ಓಕೆ ಪ್ರೀತು. ಇಂಥ ಒಂದು ಐಡಿಯಾ ಇಟ್ಕೊಂಡು ಒಂದು ಒಳ್ಳೆ ಸಾಹಸ ಮಾಡ್ತಿದ್ಯಾ ಅಂದರೆ ನಂಗೆ ತುಂಬ ಖುಷಿ ಆಗ್ತಿದೆ. ಸರಿ, ಯಾವಾಗಿಂದ ಇದನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ಯಾ? ಅಕ್ಕ ಸಡನ್ ಆಗಿ ಯಾಕೆ ಈ ವಿಷಯನ ಡ್ಯಾಡ್ ಹತ್ರ ಹೇಳಿದ್ಲು? ಸ್ವಲ್ಪ ಟೈಮ್ ತಗೊಂಡು ಹೇಳ್ಬೋದಿತ್ತು. ಯಾವಾಗಂತ ಇನ್ನೂ ನಾನೇ ಡಿಸೈಡ್ ಮಾಡಿಲ್ಲ. ಅಪ್ಪ, ಅದಕ್ಕೂ ಮುಂಚೆ ಒಂದು ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗಬೇಕಾಗಿದೆ. ಅದೇನಂದ್ರೆ, ಯಾರಾದರೂ ಒಬ್ರು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರೋರು ಪ್ರೀತುಗೆ ಹೆಲ್ಪ್ ಮಾಡಕ್ ಬೇಕಾಗತ್ತೆ. ಆಗ ಮಾತ್ರ ಇದನ್ನ ಶುರು ಮಾಡೋದಕ್ಕೆ ಸಾಧ್ಯ. ಅಂಥವ್ರನ್ನ ಪ್ರೀತು ಹುಡುಕ್ತಾ ಇದ್ದಾನೆ. ಅಲ್ಲ ಕಣೋ, ನಮ್ಮ ಕಂಪ್ನಿಲೇ ಸಾಕಷ್ಟು ಜನ ಯಂಗ್ಸ್ಟರ್ಸ್ ಇದ್ದಾರೆ. ಅದರಲ್ಲೇ ಯಾರೋ ಒಬ್ಬರನ್ನಾದರೂ ಹೈಯರ್ ಮಾಡ್ಬೋದಲ್ಲ? ಅಪ್ಪ, ಅದಷ್ಟೊಂದು ಈಸಿ ಅಲ್ಲ. ಯಂಗ್ಸ್ಟರ್ಸ್ ಬೇಕಂದ್ರೆ ಬೇಕಾದಷ್ಟು ಜನ ಸಿಗ್ತಾರೆ. ಆದ್ರೆ ಯಾರಾದ್ರೂ ಒಬ್ರು ಕರೆಕ್ಟ್ ಆಗಿ ಅವನ ಪ್ಲಾನ್ನ ಅರ್ಥ ಮಾಡ್ಕೊಳ್ಳೋ ಅಂಥವ್ರು ಬೇಕು. ಈ ಪ್ರಾಜೆಕ್ಟ್ಗೆ ಅವರು ತುಂಬಾ ಲಾಯಲ್ ಆಗಿರ್ಬೇಕು. ಅಷ್ಟು ವಿವೇಕ ಅವರಲ್ಲಿ ಇರ್ಬೇಕಪ್ಪ. ಜೊತೆಗೆ ಈ ಪ್ರಾಜೆಕ್ಟ್ ಮೇಲೆ ಅವ್ರಿಗೆ ಪ್ರೀತಿ ಇರಬೇಕು. ಪ್ರೀತು ಜೊತೆಲಿ ಕೆಲಸ ಮಾಡೋ ಅಂಥವ್ರು ಬೇಕು. ಅದು ಸರಿ ಅನ್ನು. ಒಂದು ಐಡಿಯಾನ ಸಪೋರ್ಟ್ ಮಾಡೋದಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿನ ಹುಡುಕೋದು ದೊಡ್ಡ ಚಾಲೆಂಜೇ. ಒಳ್ಳೆ ಜನ ಸಿಗೋದು ಈಗಿನ ಕಾಲದಲ್ಲಿ ಬಹಳ ಕಷ್ಟ ಇದೆ. ಇರು ಪ್ರಯತ್ನ ಮಾಡ್ತೀನಿ.
ನನ್ನ ಮನಸ್ಸಿನಲ್ಲಿ ಒಬ್ಬರಿದ್ದಾರೆ. ಆದರೆ ನಿಮಗೆಲ್ಲ ಅವ್ರು ಸರಿ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ. ಡ್ಯಾಡ್ ಯಾರನ್ನ ಹೇಳ್ತಾರೋ ಏನೋ. ಯಾಕಕ್ಕ ಸಡನ್ ಆಗಿ ಹೇಳಿದ್ಲೋ? ಯಾರಪ್ಪ ಅದು? ಅಲ್ಲ, ನೀವು ಬೇರೆ ಯಾರನ್ನೋ ಯಾಕೆ ನೋಡ್ತಿದ್ದೀರಾ? ನಮ್ಮ ಕಾವೇರಿನೇ ಇದ್ದಾಳಲ್ಲ. ಸೂಪರ್ ಅಪ್ಪ. ಖಂಡಿತ ಅವಳು ಪ್ರೀತಮ್ ಜೊತೆ ಕೆಲಸ ಮಾಡ್ಬೋದು. ಅದಲ್ದೆ ನಮ್ ಕಾವೇರಿ ಟಾಸ್ಕ್ ಮಾಸ್ಟರ್. ಖಂಡಿತ ಅವಳು ನಮ್ ಪ್ರೀತುಗೆ ಹೆಲ್ಪ್ ಮಾಡೇ ಮಾಡ್ತಾಳೆ. ಏನಂತೀಯ ಪ್ರೀತು? ನಿಂಗೆ ಓಕೆ ಅಲ್ವಾ ಪ್ರೀತು? ಹೇ ಅಕ್ಕ, ಅಪ್ಪನ ಸೆಲೆಕ್ಷನ್ ಅಂದ್ರೆ ಪರ್ಫೆಕ್ಟ್ ಆಗಿರುತ್ತೆ. ನನಗೋಕೆ. ನೋಡು ಪ್ರೀತು, ಏನೂ ಅಬ್ಲಿಗೇಷನ್ಸ್ ಇಲ್ಲ. ನಿನಗೆ ಒಪ್ಪಿಗೆ ಇಲ್ಲ ಅಂದ್ರೆ ನೀನ್ ಯಾರನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಇಟ್ಸ್ ಓಕೆ, ನೋ ಅಬ್ಲಿಗೇಷನ್ಸ್. ಅಕ್ಕ, ಚಾನ್ಸ್ ಸಿಕ್ತು ಅಂತ ನನ್ನ ಕಾಲು ಎಳಿತಾ ಇದೆಯಲ್ಲ, ಇರ್ಲಿ ಇರ್ಲಿ. ನೋ 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 ನೋ, ಅದರ ಅರ್ಥ ಹಾಗಲ್ಲ. ನನಗೋಕೆ. ಅದು ಬರೀ ನಮಗಷ್ಟೇ ಓಕೆ ಆದ್ರೆ ಸಾಲದು. ನಮ್ಮ ಮನೆಯಲ್ಲಿ ಕೆಲವರಿಗೆ ಅವಳನ್ನು ಕಂಡ್ರೆ ಅಷ್ಟಕ್ಕಷ್ಟೇ. ಅದಕ್ಕೆ ಕಾವೇರಿನ ಯಾವ ರೀತಿ ಅಪ್ರೋಚ್ ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಪ್ರೀತು, ಅಕಸ್ಮಾತ್ ಅವಳು ಒಪ್ಪಿದ್ರೆ ನೀನು ಲಕ್ಕಿ. ಅದು ನನಗ್ ಬಿಡಿಯಪ್ಪ. ನಾವೊಂದು ಕೆಲಸ ಮಾಡೋಣವಾ? ಕಾವೇರಿನ ಮನೆಗೆ ಕರೆಯೋಣ. ಪ್ರೀತಮ್ ಪ್ರಾಜೆಕ್ಟ್ಗೆ ಹೆಲ್ಪ್ ಮಾಡು ಅಂತ ಕನ್ವಿನ್ಸ್ ಮಾಡೋಣ. ಎಲ್ಲ ಫಾರ್ಮಾಲಿಟೀಸ್ ಎಲ್ಲ ಯಾಕೆ? ಅವಳು ನಮ್ಮ ಹುಡುಗಿ, ಪ್ರೀತು ಜೊತೆ ಕೆಲಸ ಮಾಡ್ತಾಳೆ. ಅದು ಹಾಗಲ್ಲಪ್ಪ. ನಾವವಳನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತಿಳ್ಕೊಂಡಿದೀವಿ ಅಂತ ಅವಳಿಗೆ ಅನ್ಸ್ಬಾರ್ದಲ್ವಾ? ನಿಮ್ ಜೊತೆ ಕೆಲಸ ಮಾಡ್ಬೇಕು ಅಂತ ನಮ್ ಕಂಪನಿ ಸೇರ್ಕೊಂಡ್ಲು. ಚೆನ್ನಾಗಿ ಕೆಲಸ ಮಾಡ್ತಿದ್ದಾಳು ಕೂಡ. ಅವಳು ಎಷ್ಟು ವ್ಯಾಲ್ಯೂಯೇಬಲ್ ಅಂತ ಅವಳಿಗೂ ಗೊತ್ತಾಗ್ಬೇಕಲ್ವಪ್ಪ? ಅದು ಅಲ್ಲದೆ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ತುಂಬಾ ಘಟನೆಗಳು ನಡೆದೋಯ್ತು. ನಮ್ಮ ಮನೆಯವರು ಕೂಡ ಅವಳ ಜೊತೆ ತುಂಬಾ ಹಾರ್ಶ್ ಆಗಿ ಬಿಹೇವ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅದನ್ನ ಸರಿಪಡಿಸ್ಬೇಕು. ಸೊ ನಾವ್ ಯಾಕೆ ಅವಳನ್ನ, ಅವಳ ಫ್ಯಾಮಿಲಿಯವ್ರನ್ನ ಒಂದ್ಸಲ ಕರಿಬಾರ್ದು? ಅವಳನ್ನ, ಅವಳ ಫ್ಯಾಮಿಲಿಯವರು ಎಲ್ಲಾರನ್ನೂ ಮನೆಗೆ ಡಿನ್ನರ್ಗೆ ಇನ್ವೈಟ್ ಮಾಡಬೇಕು. ಇದೇ ಸರಿ ಅನ್ಸತ್ತಪ್ಪ. ಯಾ, ಇಟ್ಸ್ ಅ ಗುಡ್ ಐಡಿಯಾ.